ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಿಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಸ್ಟಮರು ನಿಯರೆಸ್ಟ್ ಇಲ್ಲೇ ನಮ್ಮ ಶಾಪ್ ಹತ್ರನೇ ಇರೋದು. ಅವ್ರು ಬಂದ್ಬಿಟ್ಟು ನಮಗೆ ಸಿಂಪಲ್ಲಾಗಿ ನೆಕ್ಕಿರಬೇಕು, ಹಾಗೆ ಬರ್ಡ್ಸ್ ಬಂದಿರಬೇಕು ಅಕ್ಕ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಡಿಸೈನ್ ತೋರಿಸ್ದೆ ಅವರಿಗೆ. ಪ್ಯಾರೆಟ್ದು 2 ಪ್ಯಾರೆಟ್ ಬಂದಿದೆ. ಈ ಡಿಸೈನ್ ನಾನು ಅವ್ರಿಗೆ ತೋರಿಸಿದೆ. ಸರಿ ಆಯಿತು, ಇದೇ ಸಿಂಪಲ್ ಇದೆ, ಚೆನ್ನಾಗಿದೆ ಅಂತೇಳಿ ಚಾಯ್ಸ್ ಮಾಡಿ ಹೇಳಿದ್ರು. ಅದು ಅಂದರೆ ಮೈಸೂರು ಕ್ರೇಪ್ ಸ್ಯಾರಿ, ಆರೆಂಜ್ ಕಲರು, ಅದಕ್ಕೆ ಸಿಂಪಲ್ಲೇ ಇರಲಿ ನಮಗೆ ಅಂತೇಳಿ ಈ ಡಿಸೈನ್ ಸೆಲೆಕ್ಟ್ ಮಾಡಿ ಹೋಗಿದ್ರು. ಹಾಗಾಗಿ ನಾನು ಈ ಡಿಸೈನ್ ಹಾಕಿದೆ. ಅವ್ರ ಸ್ಯಾರಿ ಬಂದುಬಿಟ್ಟು ಲೈಟ್ ಗೋಲ್ಡು ಹಾಗೆ ಆರೆಂಜ್ ಮೈಸೂರು ಕ್ರೇಪ್ ಸ್ಯಾರಿ. ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಡಿಸೈನ್ ಅವರಿಗೆ ತುಂಬಾ ಇಷ್ಟ ಆಯಿತು. ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಬರ್ಡ್ಸ್ದು. ಹಾಗೆ ಈ ಡಿಸೈನ್ ಬಂದುಬಿಟ್ಟು ರಂಗೋಲಿ ಡಿಸೈನು. ಇದು ತುಂಬ ಟ್ರೆಂಡಿಂಗು, ಸಿಂಪಲ್ಲಾಗಿ ಹಾಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ ಈ ಡಿಸೈನ್ ಒಂದು. ಅಂದರೆ ಸ್ಯಾರಿ ಬಂದುಬಿಟ್ಟು ಯೆಲ್ಲೋ ಕಲರ್ ಇತ್ತು, ಚೆನ್ನಾಗಿತ್ತು ಡಿಸೈನ್. ಇದನ್ನು ಮೇಲೆ ಬೋಟ್ ನೆಕ್ ಬಂದುಬಿಟ್ಟು ಸೆಂಟ್ರಿಗೆ ಒಂದು ಸಿಂಪಲ್ ರಂಗೋಲಿ ಡಿಸೈನ್ ಇರಲಿ ಅಂತೇಳಿ ಇದು ಬಾರ್ಡ್ರ್ ಮೇಲೆ ನಾನು ಒಂದು ಲೈನ್ ಹಾಕಿದ್ದೀನಿ. ಇದು ಬ್ಯಾಕ್ ಸೈಡ್ ಅವರು ಆ ಕಡೆ ಈ ಕಡೆ ಒಂದು ಲೈನ್ ಬರೋ ಥರ ನಾವು ಸ್ಟಿಚ್ ಮಾಡಿಸ್ಕೊತೀವಿ ಅಕ್ಕ, ನಮಗೆ ಒಂದು ದೊಡ್ಡದಾಗಿ ಒಂದು ಲೈನ್ ಹಾಕ್ಕೊಡಿ ಅಂತ ಕೇಳಿದ್ರು. ಹಾಗಾಗಿ ನಾನು ಬಾರ್ಡ್ರ್ ಮೇಲೆ ಲೈನ್ ಹಾಕ್ಕೊಟ್ಟಿದ್ದೆ. ಇದು ಬಂದುಬಿಟ್ಟು ಒಬ್ಬರು ಮುಸ್ಲಿಮ್ಸ್ ಅವ್ರದ್ದು. ಅವರು ಫಸ್ಟ್ ಟೈಮ್ ನನ್ನ ಶಾಪ್ ಇಟ್ಮೇಲೆ ಮುಸ್ಲಿಮ್ಸ್ ಅವ್ರು ಫಸ್ಟ್ ಟೈಮ್ ನನ್ನ ಹತ್ರ ಬಂದು ಹಾಕ್ಸ್ಕೊತಿರೋದು. ಅವ್ರು ಆ್ಯಕ್ಚುಲಿ ಈ ಥರ ಎಲ್ಲ ಡಿಸೈನ್ ಹಾಕ್ಸ್ಕೊಳ್ಳಲ್ಲ. ನನಗೆ ಪರಿಚಯದವರು ಡಿಸೈನ್ ಎಲ್ಲ ನೋಡಿಬಿಟ್ಟು ಚೆನ್ನಾಗಿದ್ದಾವೆ ಅಂತೇಳಿ ಇದು ಅವ್ರ ಅಮ್ಮನಿಗೆ ಹಾಕ್ಸಿ ಕೊಟ್ಟಿದ್ದಾರೆ. ಸಿಂಪಲ್ ಇರಲಿ ಅಕ್ಕ ಡಿಸೈನ್ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಡಿಸೈನ್ ಚೆನ್ನಾಗಿ ಬರುತ್ತೆ ಅಂತೇಳಿ ಈ ಡಿಸೈನ್ ಸೆಲೆಕ್ಟ್ ಮಾಡಿ, ಸ್ಯಾರಿನೂ ಭಾಳ ಚೆನ್ನಾಗಿತ್ತು, ಕಲರ್ ಕ್ವಾಲಿಟಿನೂ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು 3500 ಇದು ಸ್ಯಾರಿ. ಹಾಗಾಗಿ ನಾನು ಈ ಡಿಸೈನ್ ಹಾಕಿದೆ. ಈ ಡಿಸೈನ್ನು ತುಂಬ ಹೈಲೈಟಾಗಿ ಅಂದರೆ ಕಲರ್ ಕಾಂಬಿನೇಷನ್ನು ಕೊಟ್ಟಿರೋದ್ರಿಂದ, ಯೆಲ್ಲೋ ಕಲರ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಸಾಕಷ್ಟು ಸಾರಿ ನಾನು ನಿಮಗೆ ತೋರಿಸಿದ್ದೀನಿ. ಈ ಡಿಸೈನ್ನು ತುಂಬ ಸಾರಿ ಹಾಕ್ಬಿಟ್ಟಿದ್ದೀನಿ ನಾನು. ಇದು ಹೇಗಪ್ಪ ಅಂದರೆ ಈ ಡಿಸೈನ್ ಇವಾಗ ಹಾಕ್ಬಿಟ್ಟು ನಾನು ಟೇಬಲ್ ಮೇಲೆ ಇಟ್ಟಿರ್ತೀನಿ. ಯಾರಾದರೂ ಕಸ್ಟಮರ್ ಬಂದು ಯಾವುದಾದ್ರೂ ತೋರಿಸ್ರಿ ಅಕ್ಕ ಅಂತಂದರೆ ಸಡನ್ನಾಗಿ ಇದನ್ನೇ ಅವರು ನೋಡಿಬಿಟ್ಟು ಹಾಗೆ ಇದನ್ನೇ ನಾನು ತೋರಿಸ್ತೀನಿ. ಇದೇ ಇರಲಿ ನಮಗೆ, ಇದೇ ಚೆನ್ನಾಗಿದೆ ಡಿಸೈನು, ಸಿಂಪಲ್ ಇದೆ, ಹೈಲೈಟಾಗಿ ಬರುತ್ತೆ ಅಂಥೇಳಿ ಅವರು ಜಾಸ್ತಿ ಇದೇ ಡಿಸೈನ್ನೇ ಅಂದರೆ ಕಮ್ಮಿ ರೇಂಜಲ್ಲಿ ಇರಲಿ ಅನ್ನೋರಿಗೆ ನಾನು ಈ ಡಿಸೈನು ತೋರಿಸ್ತೀನಿ. ಇದು 500 ತೊಗೊತೀನಿ ನಾನು. ಫ್ರಂಟು ಬ್ಯಾಕು ಹಾಗೆ ಸ್ಲೀವ್ಸ್ಗೆ 500 ಈ ಡಿಸೈನ್ಗೆ. ಹಾಗಾಗಿ ಅವರು ಆ ರೇಂಜಲ್ಲಿ ನಮಗೆ ಓಕೆ ಅಂತ ಹೇಳಿಬಿಟ್ಟು ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಈ ಡಿಸೈನ್ನೇ ಹಾಕ್ಕೊತಿರ್ತಾರೆ. ನಾನು ನಿಮಗೆ ತುಂಬ ಸಾರಿ ತೋರಿಸಿದ್ದೀನಿ. ಹಾಗೆ ಇದು ನೋಡಿ ನಮ್ಮ ಹೊಸಪೇಟೆ, ನನ್ನ ಮಗಳು ಹೇಳಿದ್ನಲ್ಲ ಫ್ರೆಂಡ್ಸ್, ಬಳ್ಳಾರಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದಾಳೆ ಅಂತೇಳಿ ಅವಳು ಬಂದಿದ್ಲು. ಇದು ನಮ್ಮ ಹೊಸಪೇಟೆಯಲ್ಲಿ. ಈಗ ನಮ್ಮ ಹೊಸಪೇಟೆ ಬಂದುಬಿಟ್ಟು ತುಂಬ ಇಂಪ್ರೂವ್ ಆಗ್ತಾಯಿದೆ. ಇವಾಗ ಪ್ಲ್ಯಾಟ್ಫಾರ್ಮು ಅಷ್ಟೇ 1, 2, 3 ಮಾಡ್ತಾಯಿದ್ದಾರೆ. ಹಾಗೆ ಲಿಫ್ಟೂ ರೆಡಿ ಮಾಡ್ತಾಯಿದ್ದಾರೆ. ಇದು ರೆಡಿ ಆದಮೇಲೆ ಮತ್ತೊಂದು ಸಾರಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅಂದರೆ ನನ್ನ ಮಗಳು ಇಂಜಿನಿಯರಿಂಗ್ ಕಾಲೇಜು CET ಎಕ್ಸಾಮ್ ಬರೆದಿದ್ಲು, ಅದರಲ್ಲಿ ಸೀಟ್ ಸಿಕ್ತು. ಹಾಗಾಗಿ ನಾವು ನಿಯರೆಸ್ಟ್ ಬಳ್ಳಾರಿನೇ ಚೂಸ್ ಮಾಡಿಬಿಟ್ಟು ಅಲ್ಲಿಗೆ ಜಾಯಿನ್ ಮಾಡಿದ್ವಿ. ಈಗ ಇವನು ನನ್ನ ಮಗ, ನಮ್ಮ ಮನೆಯವರು, ನನ್ನ ಮಗಳು, ಅವಳು ದೊಡ್ಡವಳು ಇವಳೆ. ಇವನು ನನ್ನ ಮಗ ಬಂದುಬಿಟ್ಟು ಈಗ 8th ಕ್ಲಾಸ್ ಓದ್ತಿದ್ದಾನೆ. ಅವಳು ಅಲ್ಲಿ ಕಂಟಿನ್ಯೂ ಆಗಿ ಒಂದು 3-4 ಡೇಸ್ ಏನಾದರೂ ಹಾಲಿಡೇಸ್ ಕೊಟ್ರಪ್ಪ ಅಂತಂದರೆ ಇಲ್ಲಿಗೆ ಬಂದುಬಿಡ್ತಾಳೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಹಾಗಾಗಿ ಅವಳು ಬಂದಿದ್ಲು. ಅವಳನ್ನ ನಾವು ಕಳಿಸ್ಲಿಕ್ಕೇ ಹೊಸಪೇಟೆಗೆ, ಇದು ರೈಲ್ವೆ ಸ್ಟೇಷನ್ನಿಗೆ ಬಂದಿದ್ವಿ. ಇದು ಮಧ್ಯಾಹ್ನ 3:30 ಟ್ರೈನ್. ಇದು ಹುಬ್ಬಳ್ಳಿಯಿಂದ ಬರುತ್ತೆ. ನಾವು ಅದೇ ಟ್ರೈನಿಗೆ ಯಾವಾಗಲೂ ಅವಳಿಗೆ ಕಳಿಸೋದು. 3:30ಗೆ ಅವಳು ಇಲ್ಲಿ ಬಿಟ್ಲಪ್ಪ ಅಂದರೆ ಅಲ್ಲಿ 1-1.5 ತಾಸಲ್ಲಿ ಬಳ್ಳಾರಿಗೆ ಹೋಗ್ಬಿಡ್ತಾಳೆ. ಹೀಗೆ ಏನೋ ದೇವ್ರ ದಯೆಯಿಂದ ಅವಳಿಗೆ ಗೌರ್ಮೆಂಟ್ ಕಡೆಯಿಂದ ಸೀಟ್ ಸಿಕ್ತು. ಹಾಗಾಗಿ ನಾವು ಅವಳಿಗೆ ಬಳ್ಳಾರಿಯಲ್ಲೇ ಜಾಯಿನ್ ಮಾಡಿದ್ವಿ. ಹೊಸಪೇಟೆಯಲ್ಲೇ ಟ್ರೈ ಮಾಡಿದ್ವಿ, ಅದು ಸಿಗಲಿಲ್ಲ, ಬಳ್ಳಾರಿಗೆ ಸಿಕ್ತು. ಹಾಗಾಗಿ ನಾವು ಬಳ್ಳಾರಿಗೆ ದೊಡ್ಡವಳನ್ನ ಸೇರಿಸಿದ್ವಿ. ಈಗ ಫಸ್ಟ್ ಸೆಮ್ ಮುಗೀತು ಅವಳದು. ಈಗ 2ನೇಳು ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ಸೆಕೆಂಡ್ ಇಯರ್ದು ಎಕ್ಸಾಮ್ ಬರೆದಿದ್ದಾಳೆ ಅವಳು. ಅದರಲ್ಲಿ 83% ಮಾಡಿದ್ದಾಳೆ. ಅವಳನ್ನ ಈಗ ನೆಕ್ಸ್ಟು CET ಎಕ್ಸಾಮ್ ಬರೆಸ್ಬೇಕು. ನೋಡಬೇಕು ಅವಳಿಗೆ ಯಾವುದು ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಡಿಸೈಡ್ ಮಾಡಿಲ್ಲ. 3ನೇಳು ಬಂದು 10th ಎಕ್ಸಾಮ್ ಬರೆದಿದ್ದಾಳೆ. ಸೆಕೆಂಡ್ ಇಯರ್ಗಂತೂ ರಿಸಲ್ಟ್ ಬಂತು. ಈಗ 10th ಎಕ್ಸಾಮ್ದು ರಿಸಲ್ಟು ನೆಕ್ಸ್ಟ್ ಮಂತ್ ಇದೆ ಅಂತ ಹೇಳಿದ್ದಾರೆ.
ಅದನ್ನು ನೋಡಬೇಕು. ರಿಸಲ್ಟ್ ಬಂದಮೇಲೆ ಅವಳಿಗೇನು ಮಾಡಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು, ನೋಡಬೇಕು. ಅದು ರಿಸಲ್ಟ್ ಬಂದಮೇಲೆ ಏನು ಮಾಡಿಸೋದು ಅವಳಿಗೆ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವ್ದು ತೊಗೋಬೇಕು ಕೋರ್ಸು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ಇವಳನ್ನ ಕಳಿಸ್ಲಿಕ್ಕೆ ನಾನು ಬಂದಿದ್ದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವಳು ಬೇಡ ಬೇಡ ಅಂದ್ಲು, ಆದ್ರೂ ಇರಲಿ ಅಂಥೇಳಿ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಏನಪ್ಪ ಅಂದರೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಜವಾಬ್ದಾರಿನೂ ಜಾಸ್ತಿ. ಈಗ ಒಬ್ಬರಿಂದ ಒಬ್ಬರು ಎಲ್ಲ ಹೈಯರ್ ಎಜುಕೇಷನ್ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ. ಹಾಗೆಯೇ ಈಗ ವರ್ಕೂ ನಾವು ಜಾಸ್ತಿನೇ ಮಾಡಬೇಕಾಗುತ್ತೆ. ಈಗ ಅವ್ರಿಗೆಲ್ಲ ಒಂದು ಲೈಫು ನಾವು ಕೊಡಬೇಕಪ್ಪ ಅಂದರೆ ನಾವು ಕಷ್ಟಪಡಲೇಬೇಕು. ಹಾಗಾಗಿ ಆಸೆ ಇದೆ, ಮಕ್ಕಳಿಗೆ ಲೈಫಲ್ಲಿ ಸೆಟ್ಲಾದರೆ ಅಷ್ಟೇ ಸಾಕು ನಮಗೆ. ಈ ಡಿಸೈನ್ ಬಂದ್ಬಿಟ್ಟು ಒಂದು ಬೋಟ್ ನೆಕ್ ಡಿಸೈನು. ಇದು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಅದೇ ಡಿಸೈನು ಇನ್ನೊಬ್ಬರು ಇಷ್ಟಪಟ್ಟು ಒಂದು ಆರೆಂಜ್ ಕಲರ್ ಸ್ಯಾರಿಗೆ ಸಿಂಪಲ್ಲಾಗಿ ಹಿಂದೆ ಬೋಟ್ ನೆಕ್ ಇರಲಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇದೇ ಡಿಸೈನ್ ಹಾಕಿದ್ದೀನಿ. ಮುಂದೆ ಸ್ಟಾರ್ ನೆಕ್ ಥರ ಬಂದಿದೆ. ಸ್ಲೀವ್ಸಿಗೆ ಅವರು 3 ಅಂದರೆ 3 ಲೈನ್ ಬರುತ್ತೆ. ಇದು 3 ಲೈನ್ ಬೇಡ, ನಮಗೆ 2 ಲೈನ್ ಸಾಕು ಅಂತ ಹೇಳಿದ್ರು. ಹಾಗಾಗಿ ಇದೊಂದು ಡಿಸೈನು ಪಿಂಕ್ ಬ್ಲೌಸ್. ಇದು ಅಂದರೆ ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ ಕಲರು ಡಬಲ್ ಶೇಡು. ಇದು ಅವ್ರದ್ದು ಅಂದರೆ ಸ್ಯಾರಿ ಬ್ಲೌಸ್ ಮೇಲೆ ಬೇಡ, ನಮಗೆ ಸಪ್ರೇಟಾಗಿ ಒಂದು ಬ್ಲೌಸ್ ಪೀಸ್ ತಂದು ಅದ್ರ ಮೇಲೆ ವರ್ಕ್ ಹಾಕಿ ಅಂತ ಹೇಳಿದ್ರು. ಹಾಗಾಗಿ ಸಪ್ರೇಟಾಗಿ ಬ್ಲೌಸ್ ಪೀಸ್ ತಂದು ಅದ್ರ ಮೇಲೆ ನಾನು ಈ ಡಿಸೈನ್ ಹಾಕಿದ್ದೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಸ್ಯಾರಿ ಬಂದ್ಬಿಟ್ಟು ಚೆನ್ನಾಗಿರೋದ್ರಿಂದ ಮಗಳು ಇಷ್ಟಪಟ್ಟಿದ್ಲು. ಹಾಗೆ ಇದ್ರದ್ದು ಬ್ಲೌಸ್ ಬಂದು ಅವ್ರ ತಾಯಿ ಆಲ್ರೆಡಿ ಸ್ಟಿಚ್ ಮಾಡಿಸ್ಕೊಂಡಿದ್ರು. ಹಾಗಾಗಿ ಸಪ್ರೇಟಾಗಿ ಒಂದು ಬ್ಲೌಸ್ ಪೀಸ್ ತಂದು ನಮಗೆ ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಅದೇ ಪ್ರಕಾರನೇ ಅವರಿಗೆ ಬ್ಲೌಸ್ ಪೀಸ್ ತಂದು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈ ಡಿಸೈನ್ಗೆ ನಾನು 800 ತೊಗೊಂಡಿದ್ದೆ ಫ್ರೆಂಡ್ಸ್. ಅಂದರೆ ಸ್ಲೀವ್ಸಿಗೆಲ್ಲ ತುಂಬ ಹೆವಿ ಬುಟ್ಟ ಬಂದಿರೋದ್ರಿಂದ. ಹಾಗೆ ಇದೊಂದು ಮತ್ತೊಂದು ಡಿಸೈನು. ಅಂದರೆ ಇದು ಸ್ಯಾರಿ ಬಂದ್ಬಿಟ್ಟು ಪಾಚಿ ಗ್ರೀನು ಬೇಬಿ ಪಿಂಕ್ ಬಾರ್ಡರ್ ಬಂದಿತ್ತು. ಬಾರ್ಡರ್ ಮೇಲೆ ಗಂಡ ಬೇರುಂಡ ಡಿಸೈನ್ ಇತ್ತು. ಅವರು ಕಸ್ಟಮರ್ ಬಂದ್ಬಿಟ್ಟು ನಮಗೆ ಸ್ಲೀವ್ಸಿಗೆ ನೆಟ್ ಹಾಕಿ ಸ್ಟಿಚ್ ಮಾಡಿಕೊಡಿ ಆ ಪ್ಯಾಟ್ರನಲ್ಲಿ ಅಂತ ಹೇಳಿ ನಮಗೆ ವಾಟ್ಸಪ್ಪಿಗೆ ಸೆಂಡ್ ಮಾಡಿದರು ಡಿಸೈನು. ಹಾಗಾಗಿ ನಾನು ಅದಕ್ಕೆ ಸೂಟ್ ಆಗೋ ಥರ ಈ ಡಿಸೈನು ಸೆಲೆಕ್ಟ್ ಮಾಡಿ ಸೆಂಟ್ರಲ್ಲಿ, ಅಂದರೆ ಬಾರ್ಡರ್ ತುಂಬ ದೊಡ್ಡದಾಗಿತ್ತು, ಒಂದು 10-10.5 ಅಷ್ಟು ಸ್ಲೀವ್ಸ್ ಬರೋಷ್ಟು ಬಾರ್ಡ್ರ್ ದೊಡ್ಡದಿತ್ತು. ಅದನ್ನು ಕಟ್ ಮಾಡಿದ್ರೆ ಇನ್ನು ಡಿಸೈನ್ ಹೋಗ್ಬಿಡುತ್ತೆ ಅಂಥೇಳಿ ನಾನು ಮೇಲೆ ಕೆಳಗೆ ಗಂಡ ಬೇರುಂಡ ಡಿಸೈನ್ ಹಾಗೆ ಬಿಟ್ಟು ಸೆಂಟ್ರಲ್ಲಿ ಕಟ್ ಮಾಡಿ ನೆಟ್ಟೆಡ್ ಅಟ್ಯಾಚ್ ಮಾಡಿ ಮೇಲೆ ಕೆಳಗೆ ನಾನು ಡಿಸೈನ್ ಹಾಕಿ ಕೊಟ್ಟಿದ್ದೆ. ಇದಕ್ಕೆ ನಾನು ಎಲ್ಲ ಸ್ಟಿಚ್ಗೆ ವರ್ಕಿಗೆ 1200 ತೊಗೊಂಡಿದ್ದೆ. ನೆಟ್ಟೆಡ್ ಹಾಕಬೇಕಲ್ಲ, ಹಾಗಾಗಿ 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಈಗ ನಾವು ಡಿಸೈನ್ಗೆ 800 ಅಪ್ಪ ಅಂದರೆ ನೆಟ್ ಹಾಕಲಿಕ್ಕೆ 100 ಎಕ್ಸ್ಟ್ರಾ, 800 ಡಿಸೈನು. ಇನ್ನು ಸ್ಟಿಚ್ ಎಲ್ಲ ಸೇರಿ ಹಾಗೆ ಪಿಕೋ ಫಾಲು ಎಲ್ಲ ಸೇರಿ 1200 ತೊಗೊಂಡಿದ್ದೆ ನಾನು. ಈ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ ಕಸ್ಟಮರಿಗೆ ತುಂಬಾ ಇಷ್ಟ ಆಯ್ತು. ಇದು ಸೀಮಂತದ್ದು, ಇದು ಅವಳಿಗೆ ಇಷ್ಟಪಟ್ಟು ತೊಗೊಂಬಂದಿದ್ಲು. ಹಾಗಾಗಿ ಸ್ವಲ್ಪ ಡಿಸೈನ್ ಚೆನ್ನಾಗಿರಲಿ ಅಕ್ಕ ಅಂತ ಹೇಳಿರೋದ್ರಿಂದ ನಾನು ಈ ಥರ ಡಿಸೈನು ಹಾಕ್ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಇವತ್ತಿನ ಡಿಸೈನು ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಡಿಸೈನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.